ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಅಂದರೆ ಗೊತ್ತೇ ಇರುತ್ತೆ ಅಲ್ವಾ, ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕು. ಹಾಗೆಯೇ ಇವತ್ತು ವಾರ್ಡ್ರೋಬ್ ಸಹ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆ ಒಂದು ಪನ್ನೀರ್ ಬಿರಿಯಾನಿ ರೆಸಿಪಿನೂ ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವಾಗ ಸಂಜೆ ಅಲ್ವಾ, ಸೊ ಹಾಗಾಗಿ ದೀಪ ಎಲ್ಲ ಹಚ್ಚಿ ಪೂಜೆನೆಲ್ಲ ಮುಗಿಸ್ಕೊಂಡೆ. ಇನ್ನು ಕಾಫಿ ಟೈಮ್, ಟೀ ಟೈಮ್ ಇದ್ದೇ ಇರುತ್ತೆ. ಹಾಗೆ ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಕೂಡ ಇರುತ್ತೆ. ಡಿನ್ನರ್ಗೆ ನಾನು ಮೊದಲೇ ಹೇಳಿದಾಗೆ ಪನ್ನೀರ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೊಂಡಿದ್ದೆ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಗಾರೋ ಎಲಿಗೆಂಟ್ ಸ್ಟಿಕ್ ವ್ಯಾಕ್ಯೂಮ್ ಕ್ಲೀನರ್ನ ತೊಗೊಂಡಿದ್ದೀನಿ. ಇದನ್ನು ಬಳಸ್ಕೊಂಡು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು, ಸ್ವಲ್ಪ ಕೂಡ ಕಷ್ಟ ಇರೋದಿಲ್ಲ. ಇದರಲ್ಲಿ ಈ ಥರ ಮ್ಯಾನ್ಯುವಲ್ ಸಹ ಕೊಟ್ಟಿರ್ತಾರೆ, ಇದನ್ನೆಲ್ಲ ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಫಿಕ್ಸ್ ಮಾಡ್ಕೋಬೇಕು ಅಂತ. ವಾಲ್ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಅವರೇನೆ ಈ ಥರ ಸ್ಕ್ರೂಗಳನ್ನು ಕೂಡ ಕೊಟ್ಟಿರ್ತಾರೆ. ಫಸ್ಟ್ ಒನ್ ಇದು ಮೋಟರೈಸ್ಡ್ ಫ್ಲೋರ್ ಬ್ರಷ್ ಅಂತ ಈ ಥರ ಬರುತ್ತೆ. ಇದರಲ್ಲೇನೆ ಕೆಳಗಡೆ ವೀಲ್ ಸಹ ಕೊಟ್ಟಿರ್ತಾರೆ, ಹಾಗೆ ಕೆಲವೊಂದು ಬ್ರಷ್ಗಳು ಎಲ್ಲ ಕೊಟ್ಟಿರ್ತಾರೆ. ಈಸಿಯಾಗಿ ಕ್ಲೀನಾಗಿ ಡಸ್ಟ್ ಎಲ್ಲ ಹೋಗುತ್ತೆ. ಹಾಗೆ ಫ್ಲೆಕ್ಸಿಬಲ್ ಸಹ ಇದೆ. ಇದು ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಸೆಕೆಂಡ್ ಒನ್ ಇದು ಮಲ್ಟಿಪರ್ಪಸ್ ಬ್ರಷ್ ಅಂತ ಈ ಥರ ಬರುತ್ತೆ. ಕೆಳಗಡೆ ಬ್ರಷ್ ಬರುತ್ತೆ, ಈ ಥರ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗೆ ಇದೆಲ್ಲ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಮೂರನೇದು ಬಂದು ವಾಲ್ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಥರದ್ದು ಕೊಟ್ಟಿದ್ದಾರೆ. ನಾನು ಮೊದಲೇ ಸ್ಕ್ರೂ ತೋರಿಸ್ದೆ ಅಲ್ವಾ, ಅದನ್ನು ಹಾಕಿ ಫಿಕ್ಸ್ ಮಾಡ್ಕೋಬೋದು. ಫೋರ್ತ್ ಒನ್ ಬಂದು ಕ್ರೆವಿಸ್ ನಾಸಲ್ ಅಂತ ಈ ಥರ ಒಂದು ಅಟ್ಯಾಚ್ಮೆಂಟ್ನ ಕೊಟ್ಟಿದ್ದಾರೆ. ಇದರಿಂದ ಸಹ ಬಹಳ ಉಪಯೋಗ ಇದೆ. ಹಾಗೆ ಇದೊಂದು ಚಾರ್ಜರ್ ಕೊಟ್ಟಿರ್ತಾರೆ. ಈ ವ್ಯಾಕ್ಯೂಮ್ ಕ್ಲೀನರ್ನ ನಾವು ಚಾರ್ಜ್ ಮಾಡಿಕೊಂಡು ಬಳಸ್ಬೋದು. ಹಾಗೆ ನೆಕ್ಸ್ಟ್ ಬಂದು ಮೇನ್ ಯೂನಿಟ್. ಇದಕ್ಕೆ ನಾವು ಎಲ್ಲ ಅಟ್ಯಾಚ್ಮೆಂಟ್ಸ್ಗಳನ್ನು ಸಹ ಫಿಕ್ಸ್ ಮಾಡಿಕೊಂಡು ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಒನ್ ಬಂದಿದ್ದು ಇದು ಎಕ್ಸ್ಟೆನ್ಷನ್ ಟ್ಯೂಬ್ ಬರುತ್ತೆ. ನಾವು ಇದಕ್ಕೆ ಈ ಅಟ್ಯಾಚ್ಮೆಂಟ್ಸ್ನೆಲ್ಲ ಫಿಕ್ಸ್ ಮಾಡ್ಕೋಬೋದು. ಅಂದರೆ ಕೆಲವ್ರಿಗೆ ಬಗ್ಗೋದಕ್ಕೆ ಆಗೋದಿಲ್ಲ, ಆ ಥರ ಇರೋರು ಇದನ್ನು ಫಿಕ್ಸ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು. ಇವಾಗ ಮೇನ್ ಯೂನಿಟಲ್ಲಿ ನಮಗೆ ಇಲ್ಲಿ ಚಾರ್ಜರ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಜಸ್ಟ್ ಇದನ್ನು ನಾವು ಮೊಬೈಲ್ ಚಾರ್ಜ್ ಹೆಂಗೆ ಮಾಡ್ಕೋತೀವಲ್ವಾ, ಸೊ ಅದೇ ಥರ ಚಾರ್ಜ್ ಮಾಡ್ಕೊಳ್ಳೋದು. 2200 mAh ಬ್ಯಾಟ್ರಿ ಕೆಪಾಸಿಟಿ ಆಗಿರುತ್ತೆ. 22 ಮಿನಿಟ್ಸ್ ನಾವು ಇದನ್ನು ಲೋ ಮೋಡಲ್ಲಿ ಬಳಸ್ಕೋಬೋದು. ಹಾಗೆ 22 ಮಿನಿಟ್ಸ್ ಇದನ್ನು ಹೈ ಮೋಡಲ್ಲಿ ಬಳಸ್ಕೋಬೋದು. ಇದು ಪವರ್ ಬಟನ್ ಆಗಿರುತ್ತೆ. ಈ ಥರ ನಾವು ಪ್ರೆಸ್ ಮಾಡಿದ್ರೆ ಚಾರ್ಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಹಾಗೆ ಯಾವ ಮೋಡಲ್ ಇದೆ ಅಂತ ಗೊತ್ತಾಗುತ್ತೆ. ಇದನ್ನು ಮೋಡ್ ಚೇಂಜ್ ಮಾಡ್ಕೊಳ್ಳೋದು. ಇದನ್ನು ಪ್ರೆಸ್ ಮಾಡಿದ್ರೆ ಫಸ್ಟ್ ಒನ್, ಸೆಕೆಂಡ್ ಒನ್ ಅಂತ ಬರುತ್ತೆ. ಹಾಗೆ ಇದನ್ನು ಆಫ್ ಮಾಡ್ಕೊಳ್ಳೋದು. ಇದನ್ನು ಫುಲ್ ಚಾರ್ಜ್ ಮಾಡ್ಕೋಬೇಕು ಅಂದರೆ 5 ಗಂಟೆಗಳ ಕಾಲ ಚಾರ್ಜ್ ಮಾಡ್ಕೋಬೇಕು. ಹಾಗೆಯೇ ಇದರಲ್ಲಿ 0.5 ಲೀಟರ್ ಬ್ಯಾಗ್ಲೆಸ್ ಡಸ್ಟ್ ಕಲೆಕ್ಟಿಂಗ್ ಬಿನ್ ಬಂದಿರುತ್ತೆ. ಹಾಗೆ ಇದನ್ನು ಹೈಜೀನ್ ಆಗಿ ರಿಮೂವ್ ಮಾಡ್ಬೋದು, ಕ್ಲೀನ್ ಮಾಡ್ಕೋಬೋದು. ಹಾಗೆಯೇ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ತುಂಬ ಏನು ಕಷ್ಟ ಅಂತ ಅನ್ಸೋದೇ ಇಲ್ಲ. 150 ವ್ಯಾಟ್ ಹೈ ಎಫಿಷಿಯನ್ಸಿ ಕಾಪರ್ ಮೋಟರ್ ಇರುತ್ತೆ. ಹಾಗೆ ಸೈಕ್ಲೋನಿಕ್ ಸೆಕ್ಷನ್ ಸಿಸ್ಟಮ್ ಪ್ರೊವೈಡ್ ಮಾಡಿರ್ತಾರೆ. ಈ ಡ್ರೈ ವ್ಯಾಕ್ಯೂಮ್ ಕ್ಲೀನಿಂಗ್ಗೆ ಅಪ್ ಟು 9 kPa ಸೆಕ್ಷನ್ ಪವರ್ನ ಕೊಟ್ಟಿರ್ತಾರೆ. ಹಾಗೆ ಇದನ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ ಬಂದಿದ್ದು ಕ್ರೆವಿಸ್ ನಾಸಲ್ ಅಂತ. ಇದನ್ನ ಕಿಟಕಿ ಹತ್ರ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಬಳಸ್ಕೋಬಹುದು. ನಾನು ಇದನ್ನ ಮೋಟರ್ ಇದೆ ಅಲ್ವಾ, ಸೊ ಅದಕ್ಕೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಉದ್ದ ಬೇಕು ಅಂತ ಅನ್ಸಿದ್ರೆ ಎಕ್ಸ್ಟ್ರಾ ಟ್ಯೂಬ್ ಕೊಟ್ಟಿದ್ದಾರಲ್ವ, ಅದನ್ನು ಫಿಕ್ಸ್ ಮಾಡಿಕೊಂಡು ಸಹ ಇದನ್ನು ನೀವು ಯೂಸ್ ಮಾಡ್ಬೋದು. ಈ ಥರ ಕಿಟಕಿ ಹತ್ರ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಹಾಗೆ ಡ್ರಾಯರ್ಸ್ಗಳನ್ನ ನೋಡ್ತಿರ್ಬೋದು. ಇದೆಲ್ಲ ಜ್ಯುವೆಲ್ರಿ ಇಟ್ಟಿದಂಥ ಡ್ರಾಯರ್ಸ್ಗಳು, ಹಾಗೆ ಡಾಕ್ಯುಮೆಂಟ್ ಇಟ್ಟಿರುವಂಥ ಡ್ರಾಯರ್ಸ್ಗಳು. ಜಿರಳೆ ಬಂದು ಯಾವ ಥರ ಗಲೀಜಾಗಿದೆ, ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಈ ವ್ಯಾಕ್ಯೂಮ್ ಕ್ಲೀನರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಜಸ್ಟ್ ಒಂದು 5 ಸೆಕೆಂಡ್ಸ್ಗೆ ಪಟ್ ಅಂತ ಕ್ಲೀನ್ ಆಗಿಬಿಡ್ತು. ಹಾಗೆ ನೀವು ನೋಡ್ತಿರ್ಬೋದು, ನಾನು ಇದನ್ನು ಮೋಟರ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ನಿಮಗೆ ಲೆಂತ್ ಬೇಕು ಅಂತಂದರೆ ಎಕ್ಸ್ಟ್ರಾ ಟ್ಯೂಬ್ನ ಅಟ್ಯಾಚ್ ಮಾಡಿಕೊಂಡು ಸಹ ನೀವು ಬಳಸ್ಕೋಬೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಸ್ವಲ್ಪ ಧೂಳಿರೋದಿಲ್ಲ, ಸಣ್ಣ ಪುಟ್ಟ ಕೂದಲಿದ್ರೂ ಕೂಡ ಅದು ಬಂದ್ಬಿಡುತ್ತೆ. ಹಾಗೆ ಇದನ್ನು ಈಸಿಯಾಗಿ ರಿಮೂವ್ ಸಹ ಮಾಡ್ಕೋಬೋದು. ಇವಾಗ ನೋಡಿ ಟ್ಯೂಬ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ಈ ಟ್ಯೂಬ್ ಏನಿತ್ತು ಅದನ್ನು ಮೇನ್ ಮೋಟರ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದಷ್ಟೇ. ಈ ಥರ ನಾವು ಯೂಸ್ ಮಾಡ್ಕೋಬೋದು. ಇದೇ ಥರ ಪ್ರತಿಯೊಂದು ಅಟ್ಯಾಚ್ಮೆಂಟ್ಸ್ಗಳನ್ನು ಸಹ ನಾವು ಈ ಟ್ಯೂಬ್ಗೆ ಫಿಕ್ಸ್ ಮಾಡಿಕೊಂಡು ನಮಗೆ ಲೆಂತ್ ಜಾಸ್ತಿ ಬೇಕು ಅಂದರೆ ಮಾಡ್ಕೋಬೋದು. ಹಾಗೆ ಈ ಕಾರ್ಪೆಟ್ ಹತ್ರ ನೋಡ್ತಿರ್ಬೋದು, ಬಿಸ್ಕೆಟ್ ಚೂರೆಲ್ಲ ಚೆಲ್ಲಿದೆ, ಹಾಗೆ ಮಿಕ್ಸರ್ ಚೂರೆಲ್ಲ ಚೆಲ್ಲಿದೆ. ಅದನ್ನು ಸಹ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ ಅಂತಂದರೆ ನಾವು ಇದನ್ನು ವಾಶ್ ಮಾಡಲೇಬೇಕು ಅಂತ ಏನಿಲ್ಲ. ಜಸ್ಟ್ ಈ ಥರ ವ್ಯಾಕ್ಯೂಮ್ ಕ್ಲೀನರಿಂದ ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಡಸ್ಟ್ ಎಲ್ಲ ಹೋಗಿಬಿಡುತ್ತೆ. ಯಾವುದೇ ಥರ ಫುಡ್ ಪಾರ್ಟಿಕಲ್ಸ್ ಏನೂ ಇರೋದಿಲ್ಲ. ಈ ಥರ ಕಾರ್ಪೆಟ್ಗಳಲ್ಲಿ ನಿಮಗೆ ಗೊತ್ತೇ ಇರುತ್ತೆ ಈ ಕೂದಲೆಲ್ಲ ಹೆಂಗೆ ಸಿಗಾಕೊಂಡಿರುತ್ತೆ ಅಂತ. ಮನೆಯಲ್ಲಿ ಬೆಕ್ಕು ನಾಯಿ ಇತ್ತು ಅಂದರೆ ಅದ್ರ ಕೂದಲೆಲ್ಲ ಇದಕ್ಕೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ನಾವು ಕ್ಲೀನ್ ಮಾಡಿದ್ರು ಸಹ ಹೋಗೋದಿಲ್ಲ. ಈ ಥರ ನಾವು ವ್ಯಾಕ್ಯೂಮ್ ಕ್ಲೀನರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಇವಾಗ ಟ್ಯೂಬಿಂದ ಈ ಮಲ್ಟಿಪರ್ಪಸ್ ಬ್ರಷ್ನ ತೆಗೆದು ಈ ಮೇನ್ ಮೋಟರ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಥರ ಈಸಿಯಾಗಿ ಕೈಯಿಂದ ಸಹ ಕ್ಲೀನ್ ಮಾಡ್ಕೋಬೋದು. ನೋಡಿ ಇವಾಗ ಇಲ್ಲೆಲ್ಲ ಕಲೆಕ್ಟ್ ಆಗಿದೆ.
ಇವಾಗ ನಾನು ಮನೇನ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಅಂದರೆ ಫ್ಲೋರ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಮೋಟರೈಸ್ಡ್ ಫ್ಲೋರ್ ಬ್ರಷ್ನ ತೊಗೊಂಡಿದ್ದೀನಿ. ಇದು ಸಹ ತುಂಬ ಫ್ಲೆಕ್ಸಿಬಲ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ನೀವು ನೋಡ್ತಿರ್ಬೋದು. ನಾನು ಇದಕ್ಕೆ ಮೇನ್ ಮೋಟರ್ಗೆ ಅಟ್ಯಾಚ್ ಮಾಡ್ಕೊಂಡಿಲ್ಲ, ಟ್ಯೂಬ್ನ ಅಟ್ಯಾಚ್ ಮಾಡಿಕೊಂಡು ಅದಾದಮೇಲೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಜಸ್ಟ್ 1 ಸೆಕೆಂಡ್ಗೆ ಎಷ್ಟು ಕಸನ ಕ್ಲೀನ್ ಮಾಡಿಬಿಡ್ತು ಅಂತ. ಹಾಗೇ ಸ್ವಲ್ಪ ಹಿಟ್ಟೆಲ್ಲ ಒಂದರೆ ಇಟ್ಟಿದ್ದೆ, ಆ ಹಿಟ್ಟು ಸಹ ಸ್ಪ್ರೆಡ್ ಆಗಿತ್ತು. ನೋಡಿ ಈ ಥರ ಹಿಟ್ಟೆಲ್ಲ ಚೆಲ್ದಾಗ ಎಷ್ಟು ಕಷ್ಟ ಕ್ಲೀನ್ ಮಾಡ್ಕೊಳ್ಳೋದು. ಇವಾಗ ಎಷ್ಟು ಈಸಿಯಾಗಿ ಕ್ಲೀನ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ನಾನು ರಂಗೋಲಿ ಹಾಕಿದ್ದೀನಲ್ವ, ಅದನ್ನು ಸಹ ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ. ಎಲ್ಲೂ ಕೂಡ ಡಸ್ಟ್ ಜಾಸ್ತಿ ಅಂತ ಅನಿಸೋದೇ ಇಲ್ಲ. ನೋಡಿ ಈ ಥರ ಫ್ಲೆಕ್ಸಿಬಲ್ ಇರುತ್ತೆ. ಹಾಗೆ ಮೋಟರ್ ಸಹ ಈ ಥರ ಫ್ಲೆಕ್ಸಿಬಲ್ ಇರುತ್ತೆ. ನಾವು ಈಸಿಯಾಗಿ ಕೆಲವೊಂದು ಸಾರಿ ಮಂಚದ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ, ಹಾಗೆ ಸ್ಟಡಿ ಟೇಬಲ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ. ಈ ಥರ ಈಸಿಯಾಗಿ ಮಾಡ್ಕೋಬೋದು. ಅದರಲ್ಲೇ ಲೈಟ್ ಸಹ ಬರುತ್ತೆ. ಕೆಲವೊಂದು ಸಾರಿ ಮಂಚದ ಕೆಳಗಡೆ ಕಾಣಿಸೋದೇ ಇಲ್ಲ ಎಲ್ಲಿ ಕಸ ಇದೆಯೋ ಇಲ್ವೋ ಅಂತ. ಈ ಲೈಟ್ನ ಸಹಾಯದಿಂದ ಕಸನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಿ ನೀಟಾಗಿ ಕ್ಲೀನ್ ಸಹ ಮಾಡ್ಕೋಬಹುದು. ಇದಷ್ಟೇ ಅಲ್ಲದೆ ಕಾರ್ಪೆಟ್ಗಳನ್ನ, ಬೆಡ್ಗಳನ್ನ, ಲ್ಯಾಪ್ಟಾಪ್ ಕೀಬೋರ್ಡ್ಸ್ಗಳನ್ನ, ಕಾರ್ ಸೀಟ್ಗಳನ್ನ, ಹಾಗೆ ಕರ್ಟನ್ಸ್ಗಳನ್ನೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ನೋಡಿ ಇವಾಗ ಇದನ್ನ ಎಲ್ಲ ಅಟ್ಯಾಚ್ಮೆಂಟ್ಸ್ಗಳನ್ನ ತೆಗೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ಕಸ ಎಲ್ಲ ಕಲೆಕ್ಟ್ ಆಗಿರುತ್ತೆ, ಯಾವ ಕಸ ಸಹ ಬಿಡೋದಿಲ್ಲ, ಪ್ರತಿಯೊಂದು ಕಸನೂ ಹೇಳ್ಕೊಂಡಿರುತ್ತೆ. ಇವಾಗ ಇದನ್ನು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದು, ಹಾಗೆ ಇದನ್ನು ಸಹ ರಿಮೂವ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಕೋಬೋದು. 2-in-1 ವ್ಯಾಕ್ಯೂಮ್ ಕ್ಲೀನರ್ ಮತ್ತು ಹೈ ಆ್ಯಂಡ್ ಲೋ ಅಡ್ಜಸ್ಟಬಲ್ ಸೆಕ್ಷನ್ನ ಕೊಟ್ಟಿರೋದ್ರಿಂದ ನಾವು ಈಸಿಯಾಗಿ ಹ್ಯಾಂಡಲ್ ಸಹ ಮಾಡ್ಬೋದು. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಡಿನ್ನರ್ಗೆ ಅಂತ ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಮತ್ತು ಮಧ್ಯಾಹ್ನಕ್ಕೆ ದೋಸೆನೇ ಆಗ್ಬಿಟ್ಟಿತ್ತು. ಇನ್ನು ನಮಗೆ ರೈಸ್ ತಿಂದಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಅಂದರೆ 3 ಹೊತ್ತು ರೈಸ್ ತಿಂದು ಅಂದ್ರೂ ತಿಂತೀವಿ, ಸೊ ಹಾಗಾಗಿ ರೈಸೇ ತಿಂದಿರಲಿಲ್ಲ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಿರಿಯಾನಿ ಮಾಡೋಣ, ತುಂಬ ದಿನ ಆಗಿತ್ತು ಅಂತ ಬಿರಿಯಾನಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ಬಿರಿಯಾನಿ ಅಂತಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಇವತ್ತು ರಾತ್ರಿಗೆ ಮತ್ತು ನಾಳೆ ಬೆಳಿಗ್ಗೆಗೂ ಆಗೋ ಥರನೇ ಒಂದೇ ಸಾರಿ ಬಿರಿಯಾನಿನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ 2 ಕಪ್ನಷ್ಟು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ. ನಾರ್ಮಲ್ ಈ ಸೋನಾ ಮಸೂರಿ ಅಕ್ಕಿನೂ ಸಹ ತೊಗೋಬೋದು. ಹಾಗೇ ಖಾಲಿ ಡಬ್ಬ ಇಡಬಾರ್ದು ಅಂತ ಸ್ವಲ್ಪ ಅಕ್ಕಿನ ಹಾಕಿ ಎತ್ತಿಟ್ಟಿದ್ದೀನಿ. ಇನ್ನು ಇದನ್ನು 1-2 ಸಾರಿ ವಾಶ್ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೆನೆಸಿಟ್ಕೋಬೇಕು. ಫಸ್ಟ್ ಈ ಕೆಲಸ ಮಾಡ್ಕೊಂಬಿಡ್ತೀನಿ. ಏನಾದರೂ ನೆನೆಸ್ಕೊಳ್ಳೋದಿದ್ರೆ ಇಲ್ಲ ಮ್ಯಾರಿನೇಟ್ ಮಾಡ್ಕೊಳ್ಳೋದಿದ್ರೆ ಅದನ್ನು ಮಾಡ್ಕೊಂಬಿಡ್ತು ಅಂದರೆ ತುಂಬ ಈಸಿ ಆಗುತ್ತೆ ಅಂತ. ಹಾಗೆ ಇನ್ನೊಂದು ಸೈಡಲ್ಲಿ ಟೀ ಮಾಡ್ಕೊಳ್ಳೋದಕ್ಕೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಪನ್ನೀರ್ನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪ್ಯಾಕೆಟ್ನೇ ತೊಗೊಂಡಿದ್ದೆ, ಸೊ ಅದನ್ನೇ ಬಳಸ್ಕೊತಾ ಇದ್ದೀನಿ, ಕಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಪನ್ನೀರ್ನ ತೊಗೋಬೋದು. ಅಂದರೆ ಕೆಲವೊಂದು ಸಾರಿ ಮನೇಲಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಹೆಂಗಾಗ್ಬಿಡುತ್ತೆ ಅಂದರೆ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀವಲ್ವ, ಆ ಟೈಮ್ನಲ್ಲಿ ಎಲ್ಲ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಅಂಗಡಿ ಪನ್ನೀರ್ನೇ ತೊಗೊಳ್ಳೋದು. ಇನ್ನು ಇದಕ್ಕೆ ಕೆಲವೊಂದಷ್ಟು ಮಸಾಲ ಪೌಡರ್ಗಳು ಬೇಕು, ಅದನ್ನೆಲ್ಲ ಎತ್ತಿಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸರಿ ನನಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ ಕೆಲವೊಂದು ಐಟಮ್ಸ್ಗಳನ್ನ ಹಾಕ್ಕೊಳ್ಳೋದೇ ಮರ್ತೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಫಸ್ಟ್ ಡೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತು ಅಂದರೆ ಯಾವುದೂ ಸಹ ಸ್ಕಿಪ್ ಮಾಡ್ಕೊಳ್ಳಲ್ಲ ಮತ್ತು ಮರ್ತೋಗಲ್ಲ ಅಂತ. ಇವಾಗ ಪನ್ನೀರ್ಗೆ ಸ್ವಲ್ಪ ಅರಿಶಿನ ಪುಡಿ, ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬಿರಿಯಾನಿ ಮಸಾಲನೂ ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು. ಇದಕ್ಕೆ ನಾನು ಒಗ್ಗರಣೆಗೂ ಸ್ವಲ್ಪ ಹಾಕ್ಕೋತೀನಿ, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಒಟ್ಟಿಗೆ ಇದ್ರೊಳಗಡೆ ಸೇರಿಸ್ಕೋಬೋದು. ನಂತರ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು. ನಾನು ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಮೊಸರನ್ನ ಬಳಸ್ಕೊತಾ ಇಲ್ಲ, ಡ್ರೈ ಆಗೇನೆ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಈ ಪನ್ನೀರ್ಗೆ ಮೊಸರು ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಟೇಸ್ಟ್ ಅಂತ. ನಾನು ಒಗ್ಗರಣೆಗೆ ಹಾಕೋತೀನಲ್ವ, ಆ ಟೈಮ್ನಲ್ಲಿ ಮೊಸರನ್ನ ಸೇರಿಸ್ಕೋತೀನಿ, ಆವಾಗ ತುಂಬ ರುಚಿಯಾಗಿ ಬರುತ್ತೆ ಅಂತ. ಇವಾಗ ಡ್ರೈ ಆಗೇನೆ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ನೀವು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಬಿರಿಯಾನಿ ಅಂದರೆ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊಂಡ್ರೆ ಅದು ರುಚಿ ಬರೋದು. ಅದಕ್ಕೋಸ್ಕರ ಇಲ್ಲಿ ಫ್ರೈಡ್ ಆನಿಯನ್ ಮಾಡ್ಕೊಳ್ಳೋದಕ್ಕೆ ಅಂತ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದುದ್ದ ಕಟ್ ಮಾಡ್ಕೊಳ್ಳೋದು. ಇನ್ನು ಒಗ್ಗರಣೆಗೂ ಒಂದು ಈರುಳ್ಳಿ ಬೇಕಲ್ವ, ಅದನ್ನು ಸಹ ಕಟ್ ಮಾಡ್ಕೊಳ್ಳೋದು. ನಿಮಗೆ ಪ್ರಾಪರಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಈ ಥರ ಅಂತ ಅಂದರೆ ನಾನೊಂದು ಸಾರಿ ಶೇರ್ ಮಾಡಿದ್ದೆ. ನಾವು ಚಿಪ್ಸ್ ಮಾಡ್ಕೋತೀವಲ್ವ, ಆ ತುರಿಮಣೆ ಇರುತ್ತಲ್ವ, ಸೊ ಅದರಿಂದ ನಾವು ತುರಿದು ಸಹ ಇದನ್ನು ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡ್ಕೋಬೋದು. ಅದರಲ್ಲೂ ಈ ಥರ ಬಿರಿಯಾನಿ ಏನಾದರೂ ಮಾಡ್ಕೊಂಡಾಗ ಈರುಳ್ಳಿನ ಫ್ರೈ ಮಾಡ್ಕೋತೀವಲ್ವ, ಅದಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನಾವು ಕಟ್ ಮಾಡ್ಕೊಂಡಾಗ ಒಂದೊಂದು ತೀರಾ ತೆಳ್ಳಗಿರುತ್ತೆ,
ಕೆಲವೊಂದು ತೀರಾ ದಪ್ಪದಾಗಿ ಕಟ್ ಮಾಡ್ಕೊಂಡಿರ್ತೀವಿ. ಫ್ರೈ ಮಾಡ್ಕೊಳ್ಳುವಾಗ ಒಂದು ಫುಲ್ ಒಂಥರ ಸೀಕ್ಲು ಥರ ಆಗಿರುತ್ತಲ್ಲ, ಆ ಥರ ಫ್ರೈ ಆಗಿಬಿಟ್ಟಿರುತ್ತೆ. ಕೆಲವೊಂದು ಮೀಡಿಯಮ್ ಆಗಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಕಟ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಈ ಥರ ಕಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತಂದರೆ ಅದನ್ನು ಬಳಸ್ಕೊಂಡು ಕಟ್ ಮಾಡ್ಕೋಬೋದು. ನಮ್ಮನೇಲಂತೂ ಈ ಥರ ಏನಾದ್ರೂ ರೈಸ್ ಐಟಮ್ ಮಾಡಿದಾಗ ಆಲ್ಮೋಸ್ಟ್ 2 ಟೈಮ್ಗೂ ಆಗೋ ಥರನೇ ಮಾಡ್ಕೊಂಬಿಟ್ಟಿರ್ತೀವಿ. ಇನ್ನು ಈ ಪನ್ನೀರ್ ಬಿರಿಯಾನಿಗೆ ಜಾಸ್ತಿ ತರಕಾರಿ ಏನು ಬೇಕಾಗಿರೋದಿಲ್ಲ, ಸ್ವಲ್ಪ ಕಟ್ ಮಾಡ್ಕೊಳ್ಳೋ ಕೆಲಸ ಸಹ ಕಡಿಮೆ ಅಂತ ಅನಿಸುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಬೇಕು, ಹಸಿಮೆಣಸಿನ್ಕಾಯಿ ಬೇಕು, ಹಾಗೆ ಹುಳಿ ಮೊಸರು ಬೇಕಾಗುತ್ತೆ. ಅದನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೀ ಸಹ ರೆಡಿ ಆಗಿತ್ತು. ಅದನ್ನೆಲ್ಲ ಹಾಕ್ಕೊಟ್ಟು ಕುಡ್ದಿದ ನಂತರ ಇಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಈ ಸ್ಪೈಸಸ್ನೆಲ್ಲ ಹಾಕಿ ಪ್ಲೇನ್ ಆಗಿ ನಾವು ರೈಸ್ ಮಾಡ್ಕೋತೀವಲ್ವ, ಅದಕ್ಕೆ ಅಂತ ಪಾತ್ರೆಗೆ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಕೆಲವೊಂದು ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ನಾವು ನಾರ್ಮಲ್ ಆಗಿ ಪುಲಾವ್ ಮಾಡ್ಕೊಳ್ಳೋದಕ್ಕೆ ಏನೇನು ಹಾಕೋತೀವಲ್ವ ಅದನ್ನೆಲ್ಲ ಸೇರಿಸ್ಕೋಬೇಕಾಗುತ್ತೆ. ಅಂದರೆ ಈ ಚಕ್ಕೆ, ಲವಂಗ, ಏಲಕ್ಕಿ, ಕಲ್ ಹೂವು ಮತ್ತು ಬ್ಲ್ಯಾಕ್ ಕಾರ್ಡಮಮ್ ಅಂತ ಬರುತ್ತೆ, ಅದನ್ನು ಸೇರಿಸ್ಕೋಬೇಕು. ಏನು ಸ್ಪೈಸಸ್ ಇದೆ ಅದನ್ನೆಲ್ಲ ಹಾಕೊಂಡ್ಬಿಡ್ತು ಅಂದರೆ ಒಳ್ಳೆ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಏನೂ ಇಲ್ಲ ಅಂತಂದರೆ ಮನೆಯಲ್ಲಿ ಏನಿದೆ ಅದನ್ನು ಮಾತ್ರ ಹಾಕೊಂಡ್ರೂ ಕೂಡ ಚೆನ್ನಾಗೇ ಇರುತ್ತೆ. ಆದರೆ ಇದನ್ನೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಘಮ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಈ ಕಲ್ಲು ಹೂವು ಅಂತ ಬರುತ್ತಲ್ವ ಅದನ್ನು ಹಾಕೋತೀನಿ. ಎಷ್ಟು ಫ್ಲೇವರ್ಫುಲ್ಲಾಗಿರುತ್ತೆ ಅಂತಂದರೆ ಕೆಲವೊಬ್ರಿಗೆ ಅದು ಹಾಕ್ಕೊಂಡ್ರೆ ಇಷ್ಟ ಆಗೋದಿಲ್ಲ, ಅದರ ಜಾಸ್ತಿ ಸ್ಟ್ರಾಂಗ್ ಅಂತ ಅನಿಸ್ತಿರುತ್ತೆ. ಇಲ್ಲ ಅಂತಂದರೆ ಹಾಕ್ಕೋಬೋದು, ಇಷ್ಟ ಇರೋರು. ತುಂಬ ಫ್ಲೇವರ್ ಆಗಬೇಕು ಅಂದರೆ ಅದನ್ನು ಹಾಕ್ಕೋಬೋದು. ನಂತರ ಅದಕ್ಕೆ ಸ್ವಲ್ಪ ಪುಲಾವ್ ಎಲೆನ ಹಾಕಿ 2 ಸ್ಲೈಸಸ್ ಮಾಡಿ ಇಟ್ಕೊಂಡಿರುವಂಥ ನಿಂಬೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಅರಿಶಿನ ಪುಡಿನ ಹಾಕಿ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಇದು ನೀರು ಕಾಯೋ ಅಷ್ಟರಲ್ಲಿ ಈ ರೈಸ್ ಏನು ನೆನೆಸಿಟ್ಕೊಂಡಿದ್ವಿ ಅಲ್ವಾ ಅದು ಕೂಡ ನೆಂದಿರುತ್ತೆ. ಅದನ್ನು ಇದರೊಳಗಡೆ ಸೇರಿಸ್ಕೊಂಡು 90% ಮಾತ್ರ ಇದು ಕುಕ್ ಆಗಿರಬೇಕು. ಆ ಥರ ಇದನ್ನು ರೈಸ್ನ ಮಾಡಿಟ್ಕೊಂಡು ನೀರನ್ನೆಲ್ಲ ಬಸ್ದು ಎತ್ತಿಟ್ಕೊಂಡಿರ್ತೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ಅದು ಬೇಯ್ತಾ ಇರಲಿ, ಅಂದರೆ ಅನ್ನ ಆಗ್ತಾ ಇರಲಿ, ಅಷ್ಟರಲ್ಲಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಹಾಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನೂ ಸಹ ಫ್ರೈ ಮಾಡಿಕೊಂಡು ಎತ್ತಿಟ್ಕೋತೀನಿ. ಇವಾಗ ರೈಸ್ ಆಗಿತ್ತು, ಅದನ್ನು ಬಸ್ದೆ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಪನ್ನೀರ್ ಸಹ ಫ್ರೈ ಆಗ್ತಾ ಇದೆ. ಇವಾಗ ಅದೇ ಪಾತ್ರೆಗೆ ಅನ್ನ ಏನು ಮಾಡಿಟ್ಕೊಂಡಿದ್ದೆ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಯಾಕೆ ಅಂತಂದರೆ ಈ ಟೊಮ್ಯಾಟೊ ಎಲ್ಲ ಫ್ರೈ ಆದಾಗ ಅದೊಂಥರ ಗಟ್ಟಿಯಾಗಿ ಆಗುತ್ತೆ. ಈ ಗ್ರೇವಿ ಏನು ರೆಡಿ ಮಾಡ್ಕೋತೀವಿ ನಾವು ಬಿರಿಯಾನಿಗೆ ಅದು ಗಟ್ಟಿಯಾಗಿ ಆಗುತ್ತೆ. ಅದಕ್ಕೋಸ್ಕರ
ಅದಕ್ಕೋಸ್ಕರ. ನಂತರ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಈ ಪನ್ನೀರ್ ಏನಿತ್ತು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಅಂಥ ಪನ್ನೀರ್ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಹುಳಿ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಸಹ ಹಾಕ್ಕೋಬೋದು. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಅದಕ್ಕೋಸ್ಕರ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಬಿರಿಯಾನಿಗೆ ಮಸಾಲ ರೈಸ್ ಅಂದರೆ ಫ್ಲೇವರ್ಡ್ ರೈಸ್ ಮಾಡ್ಕೊಂಡಿದ್ದೀವಲ್ವ, ಅದಕ್ಕೂ ಸಹ ಉಪ್ಪನ್ನು ಹಾಕಿ ಆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಸಪ್ಪೆ ಸಪ್ಪೆ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ, ತಿನ್ನೋವಾಗ್ಲೇ ಸಪ್ಪೆ ಸಪ್ಪೆ ಅನಿಸ್ತಿರುತ್ತೆ. ಅದಕ್ಕೋಸ್ಕರ ಎಲ್ಲೆಲ್ಲಿಗೆ ಎಷ್ಟೆಷ್ಟು ಅದಕ್ಕೆ ತಕ್ಕಂತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡ್ಬೇಕು. ಇಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೋತೀವಿ ಅಂದರೆ ಕಷ್ಟ ಆಗುತ್ತೆ. ನಂತರ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಬಿರಿಯಾನಿ ಮಸಾಲಾನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಎಲ್ಲ ಎಣ್ಣೆ ಬಿಟ್ಕೊಂಡು ಬರೋ ಹಂತದಲ್ಲಿ ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋ ಅಂಥ ಅಂದರೆ 90% ಬೇಯಿಸಿ ಇಟ್ಕೊಂಡಿರೋ ಅಂಥ ಈ ಫ್ಲೇವರ್ಡ್ ರೈಸ್ ಏನಿತ್ತು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಸೇರಿಸ್ಕೊಂಡ್ಬಿಡ್ತೀನಿ. ನಾನು ಇದನ್ನು ಲೇಯರಾಗೇನು ಫಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಪ್ರತಿ ಸಾರಿನೂ ಒಂದೇ ಸಾರಿ ಕೆಳಗಡೆ ಪೂರ್ತಿ ಮಸಾಲ, ಮೇಲ್ಗಡೆ ಪೂರ್ತಿ ರೈಸ್ ಹಾಕ್ಕೊಂಡು ನಾನು ಬಿರಿಯಾನಿನ ಮಾಡ್ಕೊಳ್ಳೋದು. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಜಾಸ್ತಿ ಪಾತ್ರೆಗಳಾಗ್ಬಿಟ್ಟಿರುತ್ತೆ. ಅದರಲ್ಲೂ ನೈಟ್ ಟೈಮ್ನಲ್ಲಂತೂ ಪಾತ್ರೆ ತೊಳಿಬೇಕು ಅಂದ್ರೇ ಕಷ್ಟ. ಆದ್ರೂ ತೊಳೆದೇ ಇಟ್ಕೊಳ್ಳೋದು. ಬಿರಿಯಾನಿ ಮಾಡಿದಾಗ ಕೇಳಬೇಕಾ ಸ್ವಲ್ಪ ಜಾಸ್ತಿ ಪಾತ್ರೆನೇ ಆಗಿರುತ್ತೆ. ಇವಾಗ ರೈಸ್ ಹಾಕಿದ್ಮೇಲೆ ಚೆನ್ನಾಗಿ ಪ್ರೆಸ್ ಮಾಡಿ ಫ್ಲ್ಯಾಟ್ ಮಾಡ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಫ್ರೈಡ್ ಆನಿಯನ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣಿನ ರಸನ ಹಾಕಿ ಸ್ವಲ್ಪ ಬಿರಿಯಾನಿ ಮಸಾಲಾನ ಸ್ಪ್ರಿಂಕಲ್ ಮಾಡಿಕೊಂಡು ಕೊನೆಯಲ್ಲಿ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪನ ಹಾಕಿ ಅದ್ರ ಮೇಲೆ ಒಂದು ಟೈಟಾಗಿರುವಂಥ ಲಿಡ್ಡನ್ನ ಕ್ಲೋಸ್ ಮಾಡಿ ಅದಾದ ನಂತರ ಅದ್ರ ಮೇಲೆ ವೆಯ್ಟಾಗಿರೋವಂಥದ್ದನ್ನು ಏನಾದ್ರೂ ಇಟ್ಟು ಇದನ್ನು ಸಿಮ್ನಲ್ಲೇ ಇಟ್ಕೊಂಡು 20 ಮಿನಿಟ್ಸ್ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಪ್ರಾಪರಾಗಿ ಬೇಯಿಸ್ಕೋಬೇಕು. ಇಲ್ಲಾಂದರೆ ನೀವು ತವಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ತವಾ ಮೇಲೆ ಇಟ್ಟು ಸಹ ನೀವು ದಮ್ ಕಟ್ಕೋಬೋದು. ನನಗೆ ಈ ಥರ ತುಂಬ ಈಸಿ ಅನಿಸುತ್ತೆ, ಅದೆಲ್ಲ ಎಕ್ಸ್ಟ್ರಾ ಕೆಲಸ ಅನಿಸುತ್ತೆ. ಅದಕ್ಕೋಸ್ಕರ ಸಿಮ್ನಲ್ಲೇ ಇಟ್ಕೊಂಡು ಈ ಪ್ಲೇಟ್ ಮೇಲೆ ಏನಾದ್ರೂ ವೆಯ್ಟಾಗಿರೋವಂಥದ್ದನ್ನು ಇಟ್ಟರೆ ಏನು ಒಳಗಡೆಯಿಂದ ಹೊಗೆ ಬರುತ್ತಲ್ವ ಅದು ಕಂಟ್ರೋಲ್ ಆಗುತ್ತೆ. ಈ ಥರನೇ ನಾನು ಮಾಡ್ಕೊಳ್ಳೋದು ಪ್ರತಿ ಸಾರಿನೂ. ಇವಾಗ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿ ಆಗಿತ್ತು. ಒಂದು 20 ನಿಮಿಷ ಬೇಯಿಸಾದ್ಮೇಲೆ ಒಂದು 10 ನಿಮಿಷ ಅದನ್ನು ಹಾಗೆ ಬಿಟ್ಬಿಡಬೇಕು. ಇಮ್ಮಿಡಿಯೇಟಾಗಿ ಓಪನ್ ಮಾಡಬಾರ್ದು. ಒಂದು 10 ನಿಮಿಷ ಆದಮೇಲೆ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ನೋಡ್ತಿದ್ದೀರಲ್ವಾ ಎಷ್ಟು ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿಯಾಗಿದೆ, ಎಷ್ಟು ಉದ್ರುದ್ರಾಗಿ ರೆಡಿಯಾಗಿದೆ ಅಂತ. ನಮ್ಮನೇಲಂತೂ ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವು ಏನಾದ್ರೂ ಮನೆಯಲ್ಲಿ ಸ್ಪೆಷಲ್ ಇದ್ದಾಗ, ಏನಾದ್ರೂ ನೀವೇ ಸ್ಪೆಷಲಾಗಿ ತಿನ್ನಬೇಕು ಅಂದಾಗ ಈ ಥರ ಬಿರಿಯಾನಿನ ಟ್ರೈ ಮಾಡಿ. ಅದು ಕೂಡ ಪನ್ನೀರ್ ಬಿರಿಯಾನಿನ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರು ಬೇರೆ ಬೇರೆ ಬಿರಿಯಾನಿಗಳನ್ನ ಮಾಡ್ಕೋತಾರೆ. ಇನ್ನು ವೆಜಿಟೇರಿಯನ್ಸ್ಗೆ ಈ ವೆಜ್ ಬಿರಿಯಾನಿ, ಪನ್ನೀರ್ ಬಿರಿಯಾನಿ ಮತ್ತು ಮಶ್ರೂಮ್ ಬಿರಿಯಾನಿ ಮತ್ತು ಈ ಬೇಬಿ ಪೊಟ್ಯಾಟೊ ಬಿರಿಯಾನಿ ಇದೇ ಆಪ್ಷನ್ಸ್ ಇರೋದು. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದಕ್ಕೆ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ. ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು. ಟ್ರೈ ಮಾಡಿ ನೋಡಿ. ಇನ್ನು ವಾರ್ಡ್ರೋಬ್ ಸಹ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಸಹ ಶೇರ್ ಮಾಡ್ತಾ ಇದ್ದೀನಿ. ನಾವು ಎಷ್ಟೇ ನೀಟಾಗಿ ಎಷ್ಟೇ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೂ ಸಹ ಯಾವಾಗಲಾದ್ರೂ ಒಂದು ಸತಿ ನಾವು ಹೊರಗಡೆಗೆ ಹೋಗಬೇಕು ಅಂತ ಬಟ್ಟೆ ಏನಾದ್ರೂ ತೆಗೆದು ಹಾಕಿ ಮಾಡ್ತಾ ಇದ್ರೆ ಹೋಗೋ ಹರಿಬರಿಯಲ್ಲಿ ಏನು ಮಾಡಿಬಿಡ್ತೀವಿ, ಎಲ್ಲೆಲ್ಲಿಗೆ ಸಿಕ್ಕಿದ ಕಡೆ ಡಂಪ್ ಮಾಡಿ ಹೋಗ್ಬಿಟ್ಟಿರ್ತೀವಿ. ಹೋಗಿ ಬಂದು ನೀಟಾಗಿ ಇಟ್ಕೊಂಡ್ರಾಯ್ತು ಅಂತ. ಇನ್ನು ಹೋಗಿ ಬಂದಮೇಲೆ ಟಯರ್ಡ್ ಆಗಿರುತ್ತೆ, ಇಟ್ಕೊಳ್ಳೋದು ಮರೆತೇ ಹೋಗ್ಬಿಡುತ್ತೆ. ಇನ್ನು ನೆಕ್ಸ್ಟ್ ಡೇ ಮತ್ತೆ ಏನೋ ಹರಿಬರಿಯಲ್ಲಿ ನೀಟಾಗಿ ಇಟ್ಕೊಳ್ಳೋದೇ ಇಲ್ಲ. ಸೊ ಅದೇ ಥರ ಆಗಿಬಿಟ್ಟಿತ್ತು ನನಗೆ. ಈ ನಡುವೆ ಫಂಕ್ಷನ್ಸ್ ತುಂಬ ಇತ್ತು. ಹೋಗಿ ಬಂದು ಹಾಗಂಗೆ ಡಂಪ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಸ್ವಲ್ಪ 1-2 ಜಿರಳೆ ಸಹ ಬಂದುಬಿಟ್ಟಿತ್ತು. ಅದು ಎಲ್ಲಿಂದನೋ ಗೊತ್ತಿಲ್ಲ. ಫ್ಲೈ ಮಾಡ್ಕೊಂಡು ಬರುತ್ತಲ್ಲ, ಪುಟಾಣಿ ಜಿರಳೆ ಅಲ್ಲ, ಸ್ವಲ್ಪ ದೊಡ್ಡ ಜಿರಳೆಗಳೇ. ಸೊ ಅದೆಲ್ಲ ಇಲ್ಲಿ ಗಲೀಜು ಮಾಡಿತ್ತು. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಬಟ್ಟೆ ಎಲ್ಲ ಎತ್ತಿಟ್ಕೊಂಡು ವಾರ್ಡ್ರೋಬ್ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಇವಾಗ ಬಟ್ಟೆನೆಲ್ಲ ಮಡಚಿ ಎತ್ತಿಟ್ಕೋತಾ ಇದ್ದೀನಿ. ನಾವು ಎಷ್ಟೇ ನೀಟಾಗಿ ಆರ್ಗನೈಸ್ ಆಗಿ ಮಾಡಿಟ್ಕೊಂಡ್ರೂ ಸಹ ಬೇಕು ಅಂದಾಗ ಒಂದೊಂದು ಬಟ್ಟೆಗಳು ಸಿಗೋದೇ ಇಲ್ಲ. ಅವಾಗ ಎಷ್ಟು ಕೋಪ ಬರುತ್ತೆ ಅಂತಂದರೆ ಎಷ್ಟು ಚೆನ್ನಾಗಿ ಇಟ್ಕೊಂಡ್ರು ಒಂದೊಂದು ಸಾರಿ ಸಿಗೋದೇ ಇಲ್ವಲ್ಲ ಅಂತ ಅನಿಸ್ತಿರತ್ತೆ. ಸೊ ಹಾಗಾಗಿ ಪದೇ 1-2 ತಿಂಗಳಿಗೆ ಒಂದು ಸಾರಿ ಈ ಥರ ವಾರ್ಡ್ರೋಬ್ ಕ್ಲೀನ್ ಮಾಡಿಕೊಂಡು ಬಟ್ಟೆನೆಲ್ಲ ಪ್ರಾಪರಾಗಿ ಆರ್ಗನೈಸ್ ಮಾಡ್ಕೋಬೇಕು ಅಂತ ಅನಿಸ್ತಿರತ್ತೆ. ನಾನಂತೂ ಇದೇ ಥರ ಮಾಡ್ತೀನಿ. ಎಷ್ಟೇ ಹೆಂಗೆ ಇಟ್ಟರೂ ಕೂಡ ಅದು ಎಲ್ಲ ಮೆಸ್ಸಿ ಆಗೇ ಕಾಣಿಸ್ತಿರತ್ತೆ. ಸೊ ಹಾಗಾಗಿ ಈ ಸತಿ ಆದ್ರೂ ಪ್ರಾಪರಾಗಿ ಇಟ್ಕೊಂಡು ನೀಟಾಗಿ ಮೇಂಟೈನ್ ಮಾಡೋಣ ಅಂತ. ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ಯಾವುದ್ಯಾವ್ದು ಹಳೆ ಬಟ್ಟೆ ಆಗಿದೆ, ಯಾವುದ್ಯಾವ್ದು ಕೊಟ್ಬಿಡ್ಬೇಕು ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಎತ್ತಿಟ್ಕೊಂಡಿದ್ದಾಯಿತು. ಯಾವುದ್ಯಾವ್ದು ಚೆನ್ನಾಗಿದೆ ಆ ಬಟ್ಟೆಗಳು ಮಾತ್ರ ಇವಾಗ ಫೋಲ್ಡ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಕೆಲವೊಂದಷ್ಟು ಸ್ಟಿಚ್ ಮಾಡ್ಕೊಂಡಿರುವಂಥ ಬಟ್ಟೆಗಳು ಸಹ ಇತ್ತು. ಅದನ್ನು ಒಂದು ಸರಿನೂ ಸಹ ನಾನು ಹಾಕ್ಕೊಂಡಿಲ್ಲ. ಅದನ್ನೆಲ್ಲ ಯಾರಿಗಾದರೂ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಸ್ಯಾರಿ ಮತ್ತು ಲಾಂಗ್ ಡ್ರೆಸ್ಸಸ್ ಏನಿದೆ ಅದು ಅಷ್ಟೊಂದು ಮೆಸ್ಸಿ ಅಂತ ಅನ್ಸೋದಿಲ್ಲ. ಯಾಕೆಂದರೆ ಅಪರೂಪಕ್ಕೆ ಹಾಕ್ಕೊಳ್ತಾ ಇರ್ತೀವಿ. ಹಾಗೆ ಬೇಕು ಅಂದಾಗ ವೆಕೇಷ್ನಲ್ಲಿ ಮಾತ್ರ ತೆಗಿಯೋದಲ್ವ. ಸೊ ಹಾಗಾಗಿ ಅದೆಲ್ಲ ನೀಟಾಗಿ ಇರುತ್ತೆ.
ಇರುತ್ತೆ. ಇನ್ನು ಈ ವೆಸ್ಟರ್ನ್ ಟಾಪ್ಸ್ಗಳು, ಡ್ರೆಸ್ಗಳು, ಕುರ್ತಾಗಳು, ಲೆಗ್ಗಿನ್ಸ್ ಇದೆಲ್ಲ ಇದೆ ಅಲ್ವಾ, ಅದೆಲ್ಲ ಜಾಸ್ತಿ ಮೆಸ್ಸಿ ಆಗ್ತಾ ಇರುತ್ತೆ. ಯಾಕೆಂದರೆ ಪ್ರತಿದಿನ ತೆಗಿತಾ ಇರ್ತೀವಿ ಮತ್ತು ಹಾಕ್ತಾ ಇರ್ತೀವಿ, ಆ ಥರ ಆಗೋದ್ರಿಂದ ಅದು ಜಾಸ್ತಿ ಮೆಸ್ಸಿ ಅನಿಸುತ್ತೆ. ಸೊ ಹಾಗಾಗಿ ಅರ್ಧ ವಾರ್ಡ್ರೋಬ್ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಅಂದರೆ ಮತ್ತೆ ಮಡ್ಚಿ ಎಲ್ಲ ಎತ್ತಿಡೋದು ಆ ಥರ. ಇನ್ನು ಸ್ಯಾರಿ ಮತ್ತು ಲಾಂಗ್ ಡ್ರೆಸ್ಸಸ್ ಎಲ್ಲ ಏನಿದೆ ಅದನ್ನು ಜಸ್ಟ್ ಹೊರಗಡೆ ತೆಗೆದು ಒಂದು ಸಾರಿ ಡಸ್ಟಿಂಗ್ ಮಾಡಿಕೊಂಡು ಮತ್ತು ಅದನ್ನು ಅಲ್ಲಲ್ಲೇ ಪ್ಲೇಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮಿಕ್ಕೊಂಡಿರೋಂಥ ಬಟ್ಟೆಗಳೇನಿದೆ ಅದೆಲ್ಲ ನೀಟಾಗಿ ಒದ್ರಿ ಮಡ್ಚಿ ಪ್ರಾಪರಾಗಿ ಎತ್ತಿಡ್ತಾ ಇದ್ದೀನಿ. ಇವಾಗ ಇದೆಲ್ಲ ಆಯಿತು. ಒಂದೊಂದು ಕಡೆ ಪ್ರತಿಯೊಂದು ಸಿಕ್ಬಿಡಬೇಕು. ಮೊದಲೆಲ್ಲ ಅದರದ್ದು ಪೇರ್ಗಳು ಹಂಗಂಗೆ ಇಡ್ತಾ ಇದ್ದೆ, ಬಟ್ ಇವಾಗ ಏನು ಮಾಡ್ತಾಯಿದ್ದೀನಿ, ಏನು ಪ್ಯಾಂಟ್ಸ್ ಎಲ್ಲ ಅಂದರೆ ಲೆಗ್ಗಿನ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ, ಹಾಗೆ ಕಾಟನ್ ಪ್ಯಾಂಟ್ ಮತ್ತು ಸಿಗ್ರೆಟ್ ಪ್ಯಾಂಟ್ಸ್ ಏನಿದೆ ಅಲ್ವಾ ಅದನ್ನೆಲ್ಲ ಇನ್ನೊಂದು ಸೈಡ್ ಇಟ್ಕೊಂಡಿದ್ದೀನಿ. ಪ್ರಾಪರಾಗಿ ಪ್ಯಾಂಟ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡ್ಬಿಡ್ತು ಅಂದರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹಾಗೆ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳುವಾಗ ತುಂಬ ಈಸಿ ಅಂತ ಅನಿಸುತ್ತೆ. ಕೆಲವೊಂದು ಸಾರಿ ಮ್ಯಾಚ್ ಆಗುವಂಥ ದುಪ್ಪಟ್ಟ ಮತ್ತು ಪ್ಯಾಂಟ್ಸ್ ಎಲ್ಲ ಆ ಕುರ್ತಾ ಒಳಗಡೆ ಹಾಕ್ಬಿಡ್ತು ಅಂದರೆ ಬೇರೆದಕ್ಕೆ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ಈ ಥರ ನೀಟಾಗಿ ಪ್ಯಾಂಟ್ನೇ ಒಂದು ಕಡೆ, ಕಾಟನ್ ಪ್ಯಾಂಟ್ಸ್ನೇ ಒಂದು ಕಡೆ, ನಾರ್ಮಲ್ ಕುರ್ತಾಗಳನ್ನೇ ಒಂದು ಕಡೆ, ಹಾಗೆ ಸ್ವಲ್ಪ ಗ್ರ್ಯಾಂಡ್ ಕುರ್ತಾಗಳನ್ನೇ ಒಂದು ಕಡೆ, ಮತ್ತು ಜೀನ್ಸ್, ವೆಸ್ಟರ್ನ್ ಟಾಪ್ ಮತ್ತು ಪುಲೋವರೇ ಒಂದು ಕಡೆ ಆದರೆ ಇನ್ನೊಂದು ಕಡೆ ಜಾಕೆಟ್ಗಳನ್ನೇ ಒಂದು ಕಡೆ ಇಟ್ಕೊಂಡಿದ್ದೀನಿ. ಇನ್ನು ಈ ಥರ ದುಪ್ಪಟ್ಟಗಳನ್ನೇ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸೊ ಈಸಿಯಾಗಿ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ತೆಗೆದು ನೀಟಾಗಿ ದುಪ್ಪಟ್ಟ ಎಲ್ಲಿದೆ ಅದರಲ್ಲಿ ಒಂದು ದುಪ್ಪಟ್ಟ, ಪ್ಯಾಂಟ್ಸ್ ಎಲ್ಲಿದೆ ಅದರಲ್ಲಿ ಒಂದು ಪ್ಯಾಂಟ್ ತೊಗೊಬೋದು, ಹಾಗೆ ಕುರ್ತಾ ಇದೆ ಅಲ್ವಾ ಸೊ ಅದರಿಂದ ಒಂದು ಕುರ್ತಾನ ತೊಗೋಬೋದು. ಈಸಿಯಾಗಿ ನಾವು ಫೈಂಡ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಡ್ರೆಸ್ಸಸ್ನೆಲ್ಲ ಹೊರಗಡೆನೆ ಅಂದರೆ ಕೈಗೆ ಪಟ್ಟಂತ ಸಿಗೋ ಥರನೇ ಇಟ್ಕೋತಾ ಇದ್ದೀನಿ. ಅಂದರೆ ಡೈಲಿ ಯಾವುದು ಜಾಸ್ತಿ ಬಳಸ್ತೀವಲ್ವ ಅದನ್ನು ಮುಂದೆ ಇಟ್ಕೊಂಡು ಅಪರೂಪಕ್ಕೆ ಬಳಸುವಂಥದ್ದನ್ನು ಹಿಂದಗಡೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ವಾರ್ಡ್ರೋಬ್ ಸಹ ಕ್ಲೀನ್ ಆಯಿತು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.